ನಮ್ಮ ನಿವಾಸಿಗಳೇ ಆದಂತಹ ವಿಜಯಲಕ್ಷ್ಮಿ ಅವರು ಅವ್ರ ಮನೆಯಲ್ಲಿ ಮತ್ತೆ ಬರೀ ಅವ್ರ ಮನೆಯಲ್ಲೇ ಅಲ್ಲ ಅವ್ರ ಕುಟುಂಬದಲ್ಲೇ ಏನ್ ಕಾರ್ಯಾಚರಣೆ ತಂದಿದ್ದಾರೆ ಅಂತ ಶೇರ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೀವು ಹಣ್ಣು ತಿಂತೀರ, ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಮಾಮೂಲಿ ಇದಕ್ಕೆ ಹಾಕ್ತೀರ ಅಲ್ವಾ? ಹಣ್ಣು ತಿನ್ನೋದ್ರಲ್ಲಿ ಸಿಟ್ರಸ್ ಐಟಮ್ ಜಾಸ್ತಿ ನಮಗೆ ಒಳಗೋಗುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಸ್ವಲ್ಪ ತೊಂದರೆಗಳು ಆಗುತ್ತೆ, ಗ್ಯಾಸ್ ಫಾರ್ಮ್ ಆಗುತ್ತೆ, ಉರಿ ಬರುತ್ತೆ, ಆ ಥರದ್ದೆಲ್ಲ ಇರುತ್ತಲ್ವ. ಅದರ ಸಿಪ್ಪೆನಲ್ಲಿ ನಾನು ಐಟಮ್ ಮಾಡ್ತೇನೆ. ಅದನ್ನು ತಿಂದರೆ ಇದನ್ನು ತಿಂತ ಅದನ್ನು ನಾವು ಯೂಸ್ ಮಾಡ್ತಾ ಇತ್ತು ಅಂತಂದರೆ ಅದರಲ್ಲಿ ನಿಮಗೆ ಬೇಕಾದಷ್ಟು ವಿಟಮಿನ್ಸು ಇದೆ. ಎರಡನೇದು ಅದರಲ್ಲಿ ಗ್ಯಾಸ್ ಆಗೋದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಅದನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಅದನ್ನು ಬಂದು ಹೇಳಿ ಅಂತ ಅಂದರು. ನಾನು ಓವರಾಲ್ ಒಂದು ಸ್ವಲ್ಪ ಅದರಲ್ಲಿ ಜಸ್ಟ್ ಹೇಗೆ ಮಾಡೋದು ಅಂತ ಒಂದ್ಸಲಿ ಹೇಳ್ತೀನಿ. ಅದು ಯಾರಿಗಾದರೂ ಇಷ್ಟ ಹಾಗೆ ಇವಾಗ ಸ್ವಲ್ಪ ಮಾಡಿ ತಂದಿದ್ದೀನಿ. ಯು ಕ್ಯಾನ್ ಆಲ್ ಟೇಸ್ಟ್ ಎ ಲಿಟ್ಲ್. ಅದು ಚೆನ್ನಾಗಿದೆ ಅನಿಸಿದ್ರೆ ನೀವು ರೆಸಿಪಿ ಬೇಕು ಅಂತಂದರೆ ನಾನು ಅದನ್ನು ಬರೆದು ಬಿಟ್ಟು ಗ್ರೂಪಲ್ಲಿ ಹಾಕ್ತೀನಿ, ಸೊ ದಟ್ ನೀವು ಮಾಡ್ಕೋಬಹುದು ಅಂತ. ಫಸ್ಟಿಗೆ ಅದನ್ನು ಜನರಲ್ಲಾಗಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಸಿಪ್ಪೆನೆಲ್ಲ ನೀವು ಒಂದೇ ದಿನಕ್ಕೆ ಅಷ್ಟೊಂದು ನೀವು ಮಾಡೋಷ್ಟು ಸಿಪ್ಪೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅದನ್ನು ಎಲ್ಲ ತೆಗೆದಿದ್ದ ಸಿಪ್ಪೆಗಳನ್ನು ಒಂದು ಕವರಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟರೆ ಅದಕ್ಕೆ ನೀರಿಗೆ ಬೆರೆಸಬಾರ್ದು. ಹಾಗೆ ಇಟ್ಟು ಅಂತಂದರೆ ಅದು ಚೆನ್ನಾಗಿರುತ್ತೆ ಎಷ್ಟು ದಿವಸಕ್ಕಂತೂ. ಅದನ್ನು ತೆಗೆದು ನಿಮಗೆ ಮಾಡಬೇಕು ಅನ್ನಿಸಿದಾಗ ಎಲ್ಲ ಇವಾಗ ಮೋಸಂಬೆ, ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಚಕೋತ ಈ ಥರದ್ದೆಲ್ಲದು ಅದರ ಸಿಪ್ಪೆಗಳನ್ನು ತೆಗೆದು ಸಣ್ಣಗೆ ಕಟ್ ಮಾಡಿ ಅದನ್ನು ನೀವು ಮಾಡೋ ದಿವಸ ತೆಗೆದು ಫಸ್ಟು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಇಂಗು, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಈ ಸಿಪ್ಪೆಗಳನ್ನು ಸಣ್ಣಗೆ ಹೆಚ್ಚಿ ತಿನ್ನೋಕ್ಕೆ ಸಾಧ್ಯ ಅನ್ನೋ ಅಂಥವ್ರು ಸಣ್ಣಗೆ ಹೆಚ್ಚಿದ್ದನ್ನು ಹಾಗೆ ಫ್ರೈ ಮಾಡ್ಕೋಬಹುದು. ಹಾಗಾಗಲ್ಲ ಅಂತಂದವರು ಅದನ್ನು ರುಬ್ಬಿಬಿಟ್ಟು ತರಿ ತರಿ ಥರ ಬರುತ್ತೆ, ಅದನ್ನು ಫ್ರೈ ಮಾಡಿದ್ರೆ ನೀವು ಅದರಲ್ಲಿ ಚಿತ್ರಾನ್ನ ಕಲಿಸ್ಬಹುದು, ಬೇಕು ಅಂದರೆ ನೆಂಚ್ಕೋಬಹುದು, ಯಾವುದಕ್ಕೆ ಬೇಕಾದರೂ ಆ ಥರ ಎಲ್ಲ ಮಾಡ್ಕೋಬಹುದು. ಇದನ್ನು ಹಾಕಿ ಮಾಡಿಬಿಟ್ಟು ಹುಣಸೆ ಹಣ್ಣು ಅದಕ್ಕೆ ಎಷ್ಟು ಬೇಕು ಆ ಸಿಪ್ಪೆಗೆ ಎಷ್ಟು ನೆಸಿಟಿ ಇದೆ ಅಷ್ಟು ಹುಣಸೆ ಹಣ್ಣು, ಮತ್ತು ಅದಕ್ಕೆ ಖಾರ, ಸಾಂಬಾರ್ ಪೌಡರ್, ಹುಳಿ ಪುಡಿ ಸ್ವಲ್ಪ, ಅಷ್ಟೇ ಕ್ವಾಂಟಿಟಿ ಸಾರಿನ ಪುಡಿ. ಯಾಕೆಂದರೆ ಸಾರು ಪುಡಿನಲ್ಲಿ ಐಟಮ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಅವೆರಡನ್ನೂ ಹಾಕಿ ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಅಂದರೆ ಹಸಿದು ಬೇಡ ಇಡೋದಾದರೆ ಜಾಸ್ತಿ ದಿವಸ, ಒಣಗಿದ ಕೊಬ್ಬರಿಯನ್ನು ತುರಿದು ಬಿಟ್ಟು ಅದಕ್ಕೆ ಹಾಕಬೇಕು. ಇವಿಷ್ಟನ್ನು ಅರಿಶಿಣದ ಪುಡಿ ಪ್ಲಸ್ ಇಂಗು, ಇಟ್ ಈಸ್ ಎ ಮಸ್ಟ್. ಉಪ್ಪು ಮಾಮೂಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಷ್ಟನ್ನು ಚೆನ್ನಾಗಿ ಅದು ಹುರಿದಾದ ಮೇಲೆ ಬೇಯ್ದು ಕುದಿಬೇಕು. ಹುಣಸೆ ಹಣ್ಣು ನೀರು ಹಾಕಿ ಅದನ್ನು ಚೆನ್ನಾಗಿ ಗಟ್ಟಿಯಾಗೋ ತನಕ ಕುದಿಸ್ಬೇಕು. ಕುದಿಸಿ ನಿಂತಾಗ ಸ್ವಲ್ಪ ಎಣ್ಣೆ ಮೇಲೆ ಕಾಣೋ ಥರ ಇರಬೇಕು. ಯಾಕೆಂದರೆ ಅದು ಎಣ್ಣೆ ಮೇಲೆ ಕಂಡ್ರೆ ನೀವು ಎಷ್ಟು ದಿವಸ ಇಟ್ಟರೂ ಅದು ಬೂಷಣೆ ಬರಲ್ಲ, ಹಾಳಾಗಲ್ಲ. ಇನ್ನು ಸಿಪ್ಪೆಗಳನ್ನ ನಾವು ಹೇಗೆ ಮರುಬಳಕೆ ಮಾಡಿಕೊಂಡು ಅದನ್ನು ಬಿಸಾಕ್ತೇ ತಿನ್ಬೋದು ಅಂತ ರುಚಿಯಾಗಿ ಹೇಳ್ಕೊಟ್ಟಿದ್ದಾರೆ.